ಇವತ್ತು ಮತ್ತೊಂದು ಪಂದ್ಯದ ಬಗ್ಗೆ ಮಾತಾಡ್ತಾ ಬರ್ತಾ ಇದ್ದೇನೆ ರೀ. ಯಾವುದಪ್ಪ ಅಂತಂದರೆ ಅದು IPLನ 24ನೇ ಪಂದ್ಯ, ಬೆಂಗಳೂರು ರಾಯಲ್ಸ್ ಚಾಲೆಂಜರ್ಸ್ ವರ್ಸಸ್ ಡೆಲ್ಲಿ ಕ್ಯಾಪಿಟಲ್. ಇನ್ನು ಎರಡೂ ತಂಡಗಳು ಹೆಂಗಪ್ಪ ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಪಾಯಿಂಟ್ಸ್ ಟೇಬಲಲ್ಲಿ 2ನೇ ಸ್ಥಾನದಾಗ ಅದಾರ ರೀ. ನಮ್ಮ RCB ಅವರು 3ನೇ ಸ್ಥಾನದಾಗ ಅದಾರ ರೀ. ಡೆಲ್ಲಿ ಕ್ಯಾಪಿಟಲ್ಸ್ ಏನಪ್ಪ ಅಂತಂದ್ರೆ ಆಡಿರುವಂಥ 3 ಪಂದ್ಯಗಳಲ್ಲಿ 3-3 ಗೆದ್ದಾರ ನೋಡ್ರಿ. ಅವರು 3-3 ಗೆದ್ದ ಪಾಯಿಂಟ್ಸ್ ಟೇಬಲ್ದಾಗ 2 ಅದಾರ ರೀ. ನಮ್ಮ ಬೆಂಗಳೂರವ್ರು 4 ಪಂದ್ಯಗಳಲ್ಲಿ 3 ಪಂದ್ಯವನ್ನು ಗೆದ್ದ ಪಾಯಿಂಟ್ಸ್ ಟೇಬಲಲ್ಲಿ 3ನೇ ಸ್ಥಾನದಾಗ ಅದಾರ ರೀ. ಅಂದ್ರೆ ಡೆಲ್ಲಿ ಕ್ಯಾಪಿಟಲ್ಸ್ ಇನ್ನೂ ಒಂದು ಸೋತೆ ಇಲ್ರಿ, ಒಂದು ಮ್ಯಾಚ್ನು ಸೋತೆ ಅವ್ರು. ಇನ್ನು ಸ್ವಾಮಿ ಕ್ರೀಡಾಂಗಣ ಬ್ಯಾಟಿಂಗ್ ಪಿಚ್ ಅದ. ಬಟ್ ನಮ್ಮ RCB ಅವ್ರಿಗೆ ಏನಪ್ಪ ಅಂದ್ರೆ ಅಲ್ಲೇ ಭಾಳ ಸೋಲ್ತಾರಂತ್ರೆ. ನಮ್ಮ ಬೆಂಗಳೂರು ಪಿಚ್ನಾಗ ಭಾಳ ಸೋಲ್ತಾರೆ, ಬಟ್ ಹೊರಗಡೆ ಹೋದಲ್ಲೆಲ್ಲ ಗೆದ್ಕೊಂಡ್ಬರ್ತಾರೆ. ಬಟ್ ಅದೊಂದು ಇವತ್ತು ಆ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಿ ಇವತ್ತು ಮನೆ ಅಂಗಣನ ಗೆಲುವು ಸಾಧಿಸ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ ಆಗೈತೆ ರೀ ನಮ್ಮ RCB ಅವರು. ಇನ್ನು ಡೆಲ್ಲಿ ಟೀಮಿಗೆ ಬರೋದಾದ್ರೆ, ಡೆಲ್ಲಿ ಟೀಮಿಗೆ ಫಸ್ಟ್ ಓಪನರ್ ಆಗಿ ಪಾಪ್ ಡು ಪ್ಲೇಸಸ್ ಅದಾರ ರೀ. ಇನ್ನು ಮೆಗ್ಗುರ್ಕ್ ಅಂತ್ರಿ, ಮೆಗ್ಗುರ್ಕ್ ಅದಾನ, ಆಸ್ಟ್ರೇಲಿಯಾ ಮಸ್ತ್ ಬ್ಯಾಟ್ಸ್ಮನ್ ಅದಾನ ರೀ. ಮೆಗ್ಗುರ್ಕು ಅಭಿಷೇಕ್ ಪೋರೆಲ್ ಅದಾನ ರೀ. ಸ್ಟಬ್ಸ್ ಅದಾನ ರೀ. KL ರಾಹುಲ್, ನಮ್ಮ ಕರ್ನಾಟಕದ ಹೆಮ್ಮೆ KL ರಾಹುಲ್ ಅದಾನ ರೀ. ಅಕ್ಷರ್ ಪಟೇಲ್ ಅದಾನ. ಆಮೇಲೆ ಅಶುತೋಷ್ ಶರ್ಮಾ ಮಸ್ತ್ ಫಿನಿಷರ್ ಅದಾನ ರೀ. ಆಮೇಲೆ ನಿಗಮ್ ಅಂತ, ವಿಪ್ರಾಜ್ ನಿಗಮ್ ಅನ್ನುವಂಥ ಅದಾನ ರೀ. ಇನ್ನು ಬಾಲಿಂಗ್ ವಿಚಾರಕ್ಕೆ ಬಂದ್ರೆ ಡೆಲ್ಲಿ ಬೆಂಕಿ ಬಾಲಿಂಗ್ ರೀ. ಯಾಕಪ್ಪ ಅಂತಂದ್ರೆ ಈ ಮಸ್ತ್ ಫಾರ್ಮ್ನಾಗಿರುವಂಥ ಮಿಚೆಲ್ ಸ್ಟಾರ್ಕ್ ಅದಾನ ರೀ. ಬೆಂಕಿ ಯಾರ್ಕರ್ ಹೋಗಿದಾನ, ಬೆಂಕಿ ಸ್ಪೀಡ್ನಾಗ ಅದಾನ ರೀ ಮಿಚೆಲ್ ಸ್ಟಾರ್ಕ್ ಅದಾನ. ಇನ್ನು ಚೈನಾಮನ್ ಸ್ಪಿನ್ನರ್ ನಮ್ಮ ಕುಲ್ದೀಪ್ ಯಾದವ್ ಅದಾನ ರೀ. ಅದ್ರ ಜೊತೆಗೆ ಮೀಡಿಯಮ್ ಫಾಸ್ಟರ್ ಮೋಹಿತ್ ಶರ್ಮಾ ಅದಾನ ರೀ. ನಟರಾಜನ್ ಇವತ್ತಿನ ಪಂದ್ಯದಾಗ ನಟರಾಜನ್ ಬರುವಂಥ ಎಲ್ಲ ಸಾಧ್ಯತೆಗಳಿದ್ದಾರೆ. ಆಮೇಲೆ ಮುಖೇಶ್ ಕುಮಾರ್ ಕೂಡ ಆ ತಂಡದ ಬೌಲಿಂಗ್ ಬಲವನ್ನು ಹೆಚ್ಚಿಗೆ ಮಾಡುವಂಥ ಬೌಲರ್ ಆಗಿದ್ದಾನೆ ರೀ. ಇವತ್ತಿನ ಪಂದ್ಯದ ವಿಶೇಷತೆ ಏನಪ್ಪ ಅಂದ್ರೆ ಡೆಲ್ಲಿ ಒಳಗೆ ಮೋಸ್ಟ್ಲಿ ನಟರಾಜನ್ ಬರ್ಬೋದು ಅಂತ ಎಲ್ಲರ ಒಂದು ಅಭಿಪ್ರಾಯ ರೀ. ಇವತ್ತಿನ ಪಂದ್ಯದಲ್ಲಿ ನಟರಾಜನ್ ಬರ್ಬೋದು. ಇನ್ನು ನಮ್ಮ RCB ಬ್ಯಾಟಿಂಗ್ ಬಲದ ಬಗ್ಗೆ ಬರೋದಾದ್ರೆ, ನಮ್ಮ ಬ್ಯಾಟಿಂಗ್ ಅಂತ ಸಾಕಷ್ಟು ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್ ಪಡೆಯನ್ನು ಹೊಂದಿತ್ರಿ. ಆರಂಭಿಕರಾಗಿ ವಿರಾಟ್ ಕೊಹ್ಲಿ ಅದಾನ ರೀ. ಫಿಲ್ ಸಾಲ್ಟ್ ಅದಾನ ರೀ. ಯಾಕಂದ್ರೆ ಸುಮಾರು ಒಂದು 2-3 ಪಂದ್ಯದಲ್ಲಿ ಸ್ವಲ್ಪ ಕೈ ಹಿಡ್ಲಿಕ್ಕೆ ಆಗಲಿಲ್ಲ ಫಿಲ್ ಸಾಲ್ಟ್ಗೆ. ಬಟ್ ಇವತ್ತಿನ ಪಂದ್ಯದಾಗ ಅದು ನಮ್ಮ ಬೆಂಗಳೂರು ಪಿಚ್ನಾಗ ಆಯ್ತು ಅಂದ್ರೆ ಮೋಸ್ಟ್ಲಿ ಇವತ್ತು ಗ್ಯಾರಂಟಿ 50 ಬಾರಿಸ್ತಾನ ಅನ್ನೋದು ಫಿಲ್ ಸಾಲ್ಟು. ಆಮೇಲೆ ವಿರಾಟ್ ಕೊಹ್ಲಿ, ಅದ್ರ ಜೊತೆಗೆ ಒನ್ ಡೌನ್ ಆಗಿ ನಮ್ಮ ಕರ್ನಾಟಕದ ಪ್ಲೇಯರ್ ದೇವದತ್ ಪಡಿಕ್ಕಲ್ ರೀ. ಎಲ್ಲರೂ ಅವ್ನು ಬೈತಿದ್ದಾರೆ, ಏನಪ್ಪ ಅಂದ್ರೆ ಸಿಂಗಲ್ ಆಡ್ತಾನೆ ಮಂತಿಕ ಬಾಲಿಂಗ್ ಒಂದೊಂದು ರನ್ ಹೊಡಿತಾನಂತ. ಬಟ್ ಇವತ್ತಿನ ಪಂದ್ಯದಾಗ ಸುಮಾರು ಒಂದು ಹಿಂದಿನ 2-3 ಪಂದ್ಯಗಳನ್ನು ನೋಡಿದ್ರೆ ಅವು ಮಾತ್ರ ಮಸ್ತ್ ಸ್ಟ್ರೈಕ್ ರೇಟ್ನಾಗ ಬ್ಯಾಟಿಂಗ್ ಆಡ್ಯಾನ. ಸುಮಾರು 150 ಮೇಲೆ ಸ್ಟ್ರೈಕ್ ರೇಟ್ ಐತ್ರಿ. ಮಸ್ತ್ ಬ್ಯಾಟಿಂಗ್ ಆಡ್ಯಾನ. ಇನ್ನು 2 ವಿಕೆಟ್ ಬಿದ್ದ ತಕ್ಷಣ ಬರವ ಯಾರಪ್ಪ ಅಂತಂದ್ರೆ ಬೆಂಕಿ ಬ್ಯಾಟ್ಸ್ಮನ್ ನಮ್ಮ RCB ಹುಲಿ ರೀ. ಕ್ಯಾಪ್ಟನ್, ನಮ್ಮ RCB ಕ್ಯಾಪ್ಟನ್, ನಮ್ಮ ಹೆಮ್ಮೆಯ ಕ್ಯಾಪ್ಟನ್ ಯಾರಪ್ಪ ಅಂದ್ರೆ ರಜತ್ ಪಟ್ಟಿದಾರ್ ಬರ್ತಾನೆ ರೀ. ಅವನ ಬಗ್ಗೆ ಅಂತ ಹೇಳೋದು ಬೇಡ್ರಿ. ಸ್ಪಿನ್ನರ್ ಸ್ಪಿನ್ನರ್ಗಳು ಬರೋಕೆ ಚಾಟ್ಯಾಕತ್ರಿ. ಸ್ಪಿನ್ನರ್ ಬಂದ್ರಂತ ಮುಗಿದು ಹೋಯ್ತು ಅವ್ನ ಕೈಯಾಗ. ದಿವಾಳಿ ಗೆದ್ದ. ಮೊನ್ನೆ ಮ್ಯಾಚ್ ನೋಡಿರಲ್ರಿ, ಅವ್ನು ಇದ್ದದಕ್ಕೆ ಸ್ಪಿನ್ನರ್ಗೆ ಬಾಲಿಂಗ್ ಆಡ್ಸಲ್ರಿ ಮುಂಬೈದವ್ರು. ಆ ಪತಿ ಬ್ಯಾಟಿಂಗ್ ಮಾಡ್ತಾನೆ. ಮತ್ತು ಬಾಲರ್ಗಳಂತ ನೀರು ಇಳಿಸೋದು ಗ್ಯಾರಂಟಿ ರೀ. ಅವ್ನು ಬೇಕಾದ ಬಾಲರ್ ಬರಲಿ, ಬೇಕಾದಂಗೆ ಇಲ್ರಿ, ಬಡ್ದ ರೀ. ಅಂಥ ಬ್ಯಾಟ್ಸ್ಮನ್ ಅದಾನ ರೀ. ಇನ್ನು ಲಿವಿಂಗ್ ಸ್ಟೋನ್ ಮೋಸ್ಟ್ಲಿ ಒಂದು 3-4 ಮ್ಯಾಚ್ ಆದ್ರಿ, ಪಾಪ ಆಡೋಕ್ಕಾಗಿಲ್ಲ ಲಿವಿಂಗ್ ಸ್ಟೋನ್. ಅವಂಗೂ ಸ್ವಲ್ಪ ಟೈಮ್ ಸೆಟ್ ಆಗಬೇಕು. ನಮ್ಮ RCBಗೆ ಬಂದು ನಮ್ಮ ಜೊತೆಗೆ ಸೆಟ್ ಆಗಿ ಆಡ್ತಾನೆ. ನೆಕ್ಸ್ಟು ಇನ್ನು ಜಿತೇಶ್ ಶರ್ಮಾ ರೀ. ಮೊದಲೆಲ್ಲ ಪಂಜಾಬ್ ಟೀಮ್ನಾಗಿದ್ದ, ಬಟ್ ಇವಾಗಂತ ಮಸ್ತ್ ಮೊನ್ನೆ ಮ್ಯಾಚ್ನಾಗಂತ 34 ರನ್ ಬಡಿದ್ರಿ. ಅವ ಭಾರಿ ಬ್ಯಾಟಿಂಗ್ ಬಲವನ್ನು ಕೊಡತಾನ ರೀ. ಇನ್ನು ಟೀಮ್ ಡೇವಿಡ್ ಅವು ಮತ್ತು ಮಸ್ತ್ ಫಿನಿಷರ್ ಅದಾನ ರೀ. ಇನ್ನು ಕೃಣಾಲ್ ಪಾಂಡೆ ಅವ್ನು ಹೇಳೋಂಗಿಲ್ಲ ರೀ. ಕೃಣಾಲ್ ಪಾಂಡೆ ಬಗ್ಗೆ ಬ್ಯಾಟಿಂಗ್ ಬಿಡಿತಾನ, ಬಾಲಿಂಗ್ ಬಂದ್ರೆ ಓಪನರ್ ಬಾಲಿಂಗ್ ಹಾಕ್ತಾನ, ಮಿಡಲ್ದಾಗ ಹಾಕ್ತಾನ, ಡೆತ್ ಓವರ್ನಾಗ ಲಾಸ್ಟ್ ಓವರ್ ಬಾಲಿಂಗ್ ಮಾಡ್ತಾನೆ. ಸ್ಪಿನ್ನರು, ಸ್ಪೀಡರು, ಮೀಡಿಯಮ್ ಸ್ಪೀಡರು ಗೊತ್ತಾಗಂಗಿಲ್ಲ ರೀ. ಅಂಥ ಬೆಂಕಿ ಆಲ್ರೌಂಡರ್ ರೀ ಕೃಣಾಲ್ ಪಾಂಡ್ಯ. ಏನೋ ಬಾಲಿಂಗ್ ಹಾಕ್ತಾನೆ ನೋಡ್ಬೇಕು ರೀ. ಲಾಸ್ಟ್ ಓವರ್ ಹಾಕಿದ ಮೊನ್ನೆ 117-118 ಸ್ಪೀಡ್ ಹೋಗಿತಾನೆ ರೀ. ಸ್ಪೀಡರ್ಗಳು ಹೆಂಗಿಲ್ಲ, ಭುವನೇಶ್ವರ್ ಕುಮಾರ್ ಹೋಗಿತಾನೆ 120 ಸ್ಪೀಡ್. 120 ಸ್ಪೀಡ್ ಕೃಣಾಲ್ ಪಾಂಡ್ಯ ಸ್ಪಿನ್ನರ್ ಹೋಗಿತಾನೆ ರೀ. ಅಂಥ ಬೆಂಕಿ ಬಾಲಿಂಗ್ ಅದಾನು. ಸ್ಪೀಡರ್ ಅದಾನು, ಸ್ಪಿನ್ನರ್ ಅದಾನು, ಒಂದು ಗೊತ್ತಾಗಂಗಿಲ್ಲ ರೀ. ಅಂಥ ಬೌಲಿಂಗ್ ಅದಾನ ರೀ. ನಮ್ಮ ಬೌಲಿಂಗ್ ಶಕ್ತಿ ಅಂತ ಗೊತ್ತೈತೆ ರೀ ನಿಮ್ಗೆ RCBದು. ಭುವನೇಶ್ವರ್ ಕುಮಾರ್ ರೀ, ಅವ ಇನ್ನು ಔಟ್ ಸ್ವಿಂಗ್ ಎತ್ತಿದ ಕೈ ರೀ. ಇನ್ನು ಹ್ಯಾಸಲ್ವುಡ್ ಮಸ್ತ್ ಪವರ್ ಪ್ಲೇದಾಗ 1 ವಿಕೆಟ್ ಅಥವಾ 2 ವಿಕೆಟ್ ತೆಗೆದ ಕೊಡ್ತಾನೆ ರೀ. ಹಂಗೆ ಮಸ್ತ್ ಬಾಲಿಂಗ್ ಹಾಕ್ತಾನೆ. ಇನ್ನು ಯಶ್ ದಯಾಳ್ ರೀ, ನಾವು ಯಶ್ ದಯಾಳ್ ಏನೋ ತಿಳ್ಕೊಂಡಿದ್ವಿ, ಮತ್ತು ಭಾರಿ ಬೌಲಿಂಗ್ ಮಾಡ್ತಾನೆ ರೀ, ಚಲೋ ಅದಾನ. ಆಮೇಲೆ ಇನ್ನೊಂದು ಯಾವ್ರ ಇಂಪ್ಯಾಕ್ಟ್ದಾಗ ಶೋಹಿತ್ ಶರ್ಮಾರ್ ಹಾಕೋಬೋದು, ಅಥವಾ ರಶೀದ್ ಸಲಾಮ್ ಅಂತ ಅದಾರ. ಅವ್ರಿಬ್ಬರದಾಗ ಒಬ್ಬರು ಇಂಪ್ಯಾಕ್ಟ್ ಮಾಡ್ಕೊಂಡು ಬಾಲಿಂಗ್ ಸ್ಪಿನ್ನರ್ ಪಿಚ್ ಇದ್ರೆ ಸ್ಪಿನ್ನರ್ ಇಳಿಸ್ತಾನೆ ರೀ. ಸ್ಪೀಡರ್ ಪಿಚ್ ಇದ್ರೆ ಸ್ಪೀಡರ್ ಇಳಿಸಿ ಹಾಕುವಂಥ ನಮ್ಮ ಟೀಮ್ ಮಸ್ತ್ ಐತ್ರಿ. ಇವತ್ತಿನ ಪಂದ್ಯದಾಗ ನಮ್ಮ ಪ್ರೆಡಿಕ್ಷನ್ ಏನಪ್ಪ ಅಂದ್ರೆ ಇವತ್ತಿನ 100ಕ್ಕೆ 100 ಏನಪ್ಪ ಅಂದ್ರೆ ನಮ್ಮ RCBನೇ ವಿನ್ ಆಕತ್ರಿ. RCB ವಿನ್ ಆಗೇ ಆಗತ್ತೆ ಅನ್ನುವಂಥದ್ದು.